ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬೇವು ಕುಚ್ಚಲೇನೆ ಡಿಫ್ರೆಂಟಾಗಿ ಈ ರೀತಿ ಬೀಡ್ಸ್ ಹಾಕ್ಬಿಟ್ಟು ಯಾವ ರೀತಿ ಹಾಕೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಇಲ್ಲಿ ನಾನು ಒಂದೊಂದು ಕುಚ್ಚಿಗೂ ಒಂದೊಂದು ಇಂಚಷ್ಟು ಗ್ಯಾಪ್ ತೊಗೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಫಸ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನಾನಿಲ್ಲಿ ಸಿಲ್ಕ್ ಥ್ರೆಡನ್ನು ಈ ರೀತಿ ನಾರ್ಮಲ್ ಚಿಕ್ಕ ಎಮ್ಮಿಂಗ್ ಸೂಜಿ ಬರುತ್ತಲ್ಲ, ಎರಡಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಎರಡು ಸೂಜಿಗೆ ಏರ್ಸಿಟ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು ಕುಚ್ಚು ಕಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ನಾನಿಲ್ಲಿ A1 ಕಂಪ್ನಿದು ಯೂಸ್ ಮಾಡ್ತೀನಿ. ಇದು ಸಿಲ್ಕ್ ಥ್ರೆಡ್ಡು ಚೆನ್ನಾಗಿರುತ್ತೆ. ಇದು ಕುಚ್ಚು ಕಟ್ಟ ಜರಿ ಥ್ರೆಡ್ ಬರುತ್ತಲ್ಲ, ಇದಕ್ಕೆ ಒಂದಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ, ಒಂದು ಹಾಗೆ ಇದೆ, ನಾಟ್ ಹಾಕ್ಕೊಂಡಿಲ್ಲ. ಎರಡು ಎಳೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ದೊಡ್ಡದೊಂದು ಸೂಜಿಗೆ 80 ರೌಂಡು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಕಟ್ಟೋದಕ್ಕೆ ಜರಿ ಥ್ರೆಡ್ಡು, ಇಲ್ಲಿ ಸಿಲ್ಕ್ ಥ್ರೆಡ್ಡು, ಸ್ಯಾರಿ ಕಲರು ಮತ್ತು ಬಾರ್ಡ್ರ್ ಕಲರ್, ಎರಡು ಕಲರು ಯೂಸ್ ಮಾಡ್ತಾಯಿದ್ದೀನಿ. ನಾನು 80 ರೌಂಡ್ ತೊಗೊಂಡು ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ಮಾಲ್ ಸೈಜ್ದು ಸಿಲ್ವರ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಸ್ಟಾರ್ಟಿಂಗು ಈ ರೀತಿ ಸ್ಯಾರಿ ಹಿಂಭಾಗದಿಂದ 2 ಸೆಂಟಿಮೀಟ್ರಷ್ಟು ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡಿಕೊಂಡು ಕುಚ್ಚನ್ನು ಹಿಂಭಾಗದಿಂದ ಈ ರೀತಿ ಇಟ್ಕೊಂಡು, ಜರಿ ಥ್ರೆಡ್ ಇತ್ತಲ್ವ ಅದನ್ನು ಈ ರೀತಿ ಕುಚ್ಚು ಹಿಂಭಾಗಕ್ಕೆ ಇಟ್ಕೊಂಡು ಒಂದು 3 ಟೈಮ್ಸು ರೌಂಡ್ ಹಾಕಿ ಮತ್ತು ನಾಟ್ ಹಾಕಬೇಕು. ಈ ರೀತಿ ನಾಟ್ ಹಾಕಬೇಕು. ಒಂದು 3 ಟೈಮ್ಸ್ ರೌಂಡ್ ಹಾಕಬೇಕು ಮತ್ತು 3 ಟೈಮ್ಸು ನಾಟ್ ಹಾಕೊಬೇಕು. ನಾನಿಲ್ಲಿ ಸಿಲ್ಕ್ ಥ್ರೆಡನ್ನು ಸ್ವಲ್ಪ ಐರನ್ ಮಾಡ್ಕೋಬೋದು, ಅಥವಾ ಸ್ಟ್ರೈಟ್ನರ್ ಇದ್ದರೆ ಅದರಲ್ಲಿ ಸ್ಟ್ರೈಟ್ ಮಾಡಿಕೊಂಡ್ರೆ ಈ ಥರ ಇದು ಕುಚ್ಚು ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ. ನಾನಿಲ್ಲಿ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಟೈಮ್ಸು ಲಾಕ್ ಆಗಿದೆ. ಇವಾಗ ಇನ್ನೊಂದು ಜರಿ ಥ್ರೆಡ್ ಇತ್ತಲ್ಲ, ಇನ್ನೊಂದು ಸೂಜಿಗೆ ಜರಿ ಥ್ರೆಡ್ ಹಾಕಿ ನಾಟ್ ಹಾಕ್ಕೊಂಡಿದ್ನಲ್ಲ, ಇದನ್ನು ಸ್ಯಾರಿ ಹಿಂಭಾಗದಿಂದ ಕರೆಕ್ಟಾಗಿ ಸೆಂಟ್ರಿಗೆ ಇಲ್ಲಿ ನಾಟ್ ಹಾಕಿದ್ವಲ್ಲ ಅದರಿಂದ ಮೇಲ್ಭಾಗಕ್ಕೆ ಹಾಕ್ಕೊಂಡು ಒಂದು 5 ಬೀಡ್ಸ್ನ ಸಿಲ್ವರ್ ಕಲರ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾನು ಗೋಲ್ಡ್ ಕಲರ್ ಕುಚ್ಚಿತ್ತಲ್ಲ, ಹಾಗಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸಿಲ್ವರ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಗೋಲ್ಡ್ ಬೇಕಾದರೆ ಗೋಲ್ಡ್ ಯೂಸ್ ಮಾಡ್ಬೋದು. ಈ ರೀತಿ 5 ಬೀಡ್ಸನ್ನು ಈ ರೀತಿ ಇಟ್ಕೋಬೇಕು. 5 ಬೀಡ್ಸು ಒಂದೇ ಸಲ ಹಾಕ್ಕೊಂಡು ಇದನ್ನು ಹೇಗೆ ಇಟ್ಕೊಂಡು ಪಕ್ಕದಲ್ಲಿ ನಾವು ಇಲ್ಲಿ ನಾಟ್ ಹಾಕಿದ್ವಲ್ಲ ಆ ಥ್ರೆಡ್ಡಿಂದ ಈ ರೀತಿ ಸುತ್ಕೊಂಡು ಬರಬೇಕು. ಸ್ಟಾರ್ಟಿಂಗ್ ಫಸ್ಟ್ ಬೀಡ್ಸಿಗೆ ಒಂದು 2 ಟೈಮ್ಸು ಸುತ್ಕೊತಾ ಇದ್ದೀನಿ. ಈ ರೀತಿ ನೆಕ್ಸ್ಟು ಅದರ ಪಕ್ಕದ ಬೀಡ್ಸಿಗೆ ಸೇಮ್ 2 ಟೈಮ್ಸು ಈ ರೀತಿ ಸುತ್ತಕೊಂಡು, ಮತ್ತು ಅದರ ಪಕ್ಕದ ಬೀಡ್ಸಲ್ಲಿ 2 ಟೈಮ್ಸ್ ಆಯಿತು. ಮತ್ತು ಅದರ ಕೆಳಗಡೆ ಈ ರೀತಿ ಟೈಟಾಗಿ ಲೂಸ್ ಬಿಡ್ದಂಗೆ ಟೈಟಾಗಿ ಸುತ್ಕೊಂಡ್ಬರಬೇಕು.
ನೀವು 3 ಟೈಮ್ಸ್ ಬೇಕಾದರೂ ಒಂದೊಂದು ಬಿಡ್ಸ್ ಮಧ್ಯದಲ್ಲಿ 3 ಟೈಮ್ಸ್ ಬೇಕಾದರೂ ಈ ರೀತಿ ಸುತ್ಕೊಬೋದು. ಇವಾಗ ಎಂಡಿಂಗ್ ಬಂದಿದ್ದೀನಿ. ಎಂಡಿಂಗು 3-4 ಟೈಮ್ಸು ಸುತ್ಕೊಬೇಕಾಗುತ್ತೆ. ಇವಾಗ ಸುತ್ತಕೊಂಡು ಈ ರೀತಿ ಬೆರಳಲ್ಲಿ ಇಟ್ಕೊಂಡು ನಾವಿಲ್ಲಿ ಬೀಡ್ಸ್ ಹಾಕೊಂಡಿದ್ವಲ್ಲ ಆ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಬೀಡ್ಸ್ ಹಾಕಿರೋ ಥ್ರೆಡನ್ನು ಕಟ್ ಮಾಡಬೇಕು. ಇಲ್ಲಿ ಸುತ್ತಿರೋ ಥ್ರೆಡನ್ನು ಇವಾಗ ನಮಗೆ ನಾಟ್ ಹಾಕೋಕ್ಕೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ ಒಂದು 3-4 ಟೈಮ್ಸು ನಾಟ್ ಹಾಕೊಬೇಕು. ಓಕೆ, ಇವಾಗ ಈ ನೀಡಲ್ ಇತ್ತಲ್ಲ, ನೀಡಲ್ ಹಿಂಭಾಗದಿಂದ ಈ ರೀತಿ ಥ್ರೆಡ್ ಒಳಗೆ ಹಾಕಿ ದಾರನ ಈಚೆ ತೆಗಿಬೇಕು ಒಳಗಡೆಯಿಂದ. ಓಕೆ, ಆಗಿದೆ. ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಕುಚ್ಚು, ಚಿಕ್ಕದಾಗಿ ಅಲ್ಲಿ ಕುಚ್ಚು. ಓಕೆ, ಇವಾಗ ಇದೇ ರೀತಿ ಸ್ಯಾರಿ ಫುಲ್ಲೂ ನಾನಿಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ. ಇವಾಗ ಫಸ್ಟ್ ಏನು ತೋರಿಸೋದ್ನಲ್ಲ ಇದನ್ನೇ ಕಲರ್ ಚೇಂಜ್ ಮಾಡಿ ಒಂದು ಬಿಡಿಸೋದು. ಒಂದು ಕುಚ್ಚು ಸ್ಯಾರಿ ಕಲರು ಮತ್ತು ಒಂದು ಕುಚ್ಚು ಬಾರ್ಡ್ರ್ ಕಲರ್ 2 ಯೂಸ್ ಮಾಡಿ ಇಲ್ಲಿ ಕುಚ್ಚು ಹಾಕಿದ್ದೀನಿ. ಇದು ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ, ಒಳ್ಳೆ ಲುಕ್ ಕೂಡ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.